ಗದಗ ಜಿಲ್ಲೆಯಲ್ಲಿ ಬಡ್ಡಿ ದಂಧೆಕೋರರ ಅಟ್ಟಹಾಸ ಮುಂದುವರೆದಿದೆ. 17 ಲಕ್ಷ ಸಾಲ ನೀಡಿ 1 ಕೋಟಿಗೂ ಹೆಚ್ಚು ಮೌಲ್ಯದ ಆಸ್ತಿಯನ್ನ ಕಬಳಿಸಿದ್ದಾರೆ. ಗದಗ ತಾಲೂಕಿನ ಬೆಳಹೋಡ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ರೈತ ಮೊಹಮ್ಮದ್ ರಫೀಕ್ ದೊಡ್ಡಮನಿ ಸಹೋದರರಿಗೆ ಮೋಸ ಆಗಿದೆ. ಕೋಟ್ಯಾಂತರ ಮೌಲ್ಯದ ಭೂಮಿಯನ್ನ ಕಳ್ಕೊಂಡು ರೈತ ಕುಟುಂಬ ಕಂಗಾಲಾಗಿದೆ. 17 ಲಕ್ಷ ಸಾಲ ನೀಡಿ ಅಡ್ವಾನ್ಸ್ 5 ಲಕ್ಷ ಬಡ್ಡಿಯನ್ನ ಪಡೆದು ವಂಚಿಸಿದ್ದಾರೆ. ಉಳಿದ 12 ಲಕ್ಷ ಹಣ ನೀಡಿ ವಂಚನೆ ಮಾಡಿದ್ದಾರೆ ಆರೋಪಿಗಳು. ಜೊತೆಗೆ 5 ಎಕರೆ ಜಮೀನು ಅಡಮಾನ ಪತ್ರ ಮಾಡಿಕೊಂಡಿರ್ತಾರೆ. ಶೇಷಗಿರೀಶ್ ಬಾಕಳೆ ಹೆಸರಿಗೆ ಖರೀದಿ ಪತ್ರವನ್ನ ಮಾಡಿಸಿರ್ತಾರೆ ಯುವರಾಜ್. 17 ಲಕ್ಷ ಸಾಲಕ್ಕೆ ಇದೀಗ ಕೋಟ್ಯಾಂತರ ಮೌಲ್ಯದ ಭೂಮಿಯನ್ನ ಕಳ್ಕೊಂಡು ಕಂಗಾಲಾಗಿದ್ದಾರೆ. ಜಮೀನು ಉಳಿಸ್ಕೊಡಿ ಅನ್ನೋದಾಗಿ ಎಸ್ಪಿಗೆ ಮೊರೆ ಹೋಗಿದ್ದಾರೆ ಈ ರೈತ ಕುಟುಂಬ. ಇದೀಗ ಇವರ ಸಹಾಯಕ್ಕೆ ನಿಂತಿದ್ದಾರೆ ಎಸ್ಪಿ ರೋಹನ್ ಜಗದೀಶ್. ಎಸ್ಪಿ ಸೂಚನೆ ಮೇರೆಗೆ ಗದಗ ಗ್ರಾಮೀಣ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಬಡ್ಡಿ ದಂಧೆಕೋರ ರೌಡಿ ಶೀಟರ್ ಯುವರಾಜ್ ಕೊರವರ ಹಾಗೆ ರವಿ ಕೌಜಮಗೇರಿ, ಬಸನಗೌಡ ಕರಮುಡಿ, ಶೇಷಗಿರಿ ಸಾಬಾಕಳೆ, ಜಗದೀಶ್ ಅಯ್ಯನಗೌಡರ್ ಎಂಬುವರ ವಿರುದ್ಧ ದೂರು ದಾಖಲಾಗಿದೆ. ಇಬ್ಬರು ಬಡ್ಡಿ ದಂಧೆಕೋರರನ್ನ ಬಂಧಿಸಿದ್ದಾರೆ ಗದಗ ಗ್ರಾಮಾಂತರ ಠಾಣೆ ಪೊಲೀಸರು. ರೌಡಿ ಶೀಟರ್ ಬಡ್ಡಿ ದಂಧೆಕೋರ ಯುವರಾಜ್ ಹಾಗೆ ರವಿ ಕೌಜಗೇರಿ ಬಂಧನ ಆಗಿದೆ. ಪರಾರಿಯಾದ ಇನ್ನೂ 3 ಜನರಿಗೋಸ್ಕರ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಹಾಪ್ನೊಂದಂತ ಬರ್ಸ್ಕೊಂಡಿದ್ದಾರೆ. ಯಾರು? ಯುವರಾಜನರು ಬೇರೆ ಹೆಸರಿಗೆ ಮಾಡಿದ್ರಿ ಅವರು. ಬೇರೆ ಅಂದ್ರೆ ಯಾರು? ಸಿರಸ್ಕರ್ ಬಾಕಳೆ ಅಂತೇಳಿ ಅವ್ರ ಹೆಸರಲ್ಲೇ ಮಾಡಿದ್ರು. ನಾವು ಅದನ್ನು ಬಡ್ಡಿ ಅವ್ರಂಗೆ ಮಾತಾಡಿದ್ರಿ. ಆ ಆಸ್ತಿನ ಅವರು ಮಾಡ್ಕೊಂಬಿಟ್ರೆ ನಮ್ಮೆಲ್ಲ ಸೈಗಿ ಎಲ್ಲ ತೊಗೊಂಡು ಮಾಡ್ಕೊಂಡು ಅವ್ರ ಹೆಸರಲ್ಲೇ ಮಾಡಿಬಿಟ್ರಿ ಅವರು. ಹ್ಞೂ ರೀ, ಈಗ ಬಿಟ್ಟು ಕೊಡ್ತೀವಂತ ಮಾತಿತ್ತು ಅದು. ಈಗ ಅವರು ಪೂರಾ ಈಗ ಮಾಡ್ಕೊಂಡು ನಮಗೆ ಹೊಲಕ್ಕೆ ಈಗ ಕಬ್ಜಾ ನಮ್ಮ ಕಡೆನೇ ಇತ್ತು ರೀ ಹೊಲ. ಅದು ಈ ಕಬ್ಜಾ ಬಂದಾರೆ ಅವರು.